ಎಲ್ಲ ಗೃಹಲಕ್ಷ್ಮಿಗೂ ಕೂಡ ಬಂಪರ್ ಗುಡ್ ನ್ಯೂಸ್. 4,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಇನ್ನು 2 ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ರು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ನೋಡಿ ವೀಕ್ಷಕರೇ, ಯಾರಿಗೆಲ್ಲ 30, 31ನೇ ಕಂತು ಹಣ ಬಂದಿಲ್ಲ ನೋಡಿ, ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಎರಡನೇದಾಗಿ 32ನೇ ಕಂತು ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ? ಹೌದು, ನೋಡೋಣ. ಅದನ್ನು ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ, APL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಹಾಗಾದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಅದನ್ನು ಕೂಡ ನೋಡೋಣ. ಇನ್ನು ನೀವು ಕೂಡ ಖಾಲಿ ನಿವೇಶನ ಪಡೆದುಕೊಂಡಿದ್ರೆ ಅಥವಾ ಸ್ವಂತ ಆಸ್ತಿ ಸೈಟ್ ಹೊಂದ್ಕೊಂಡಿದ್ರೆ, 5 ವರ್ಷದಲ್ಲಿ ಮನೆ ಕಳೆದಿದ್ರೆ ಸೈಟ್ ವಾಪಸ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸರ್ಕಾರ ನಿಮ್ಮ ಒಂದು ಆಸ್ತಿ ಆಗಿರಬಹುದು, ನಿಮ್ಮ ನಿವೇಶನ ವಾಪಸ್ ತಗೊಳ್ಳುವ ಸಾಧ್ಯತೆ ಇದೆ ಅಂತೆ. ಅಂದ್ರೆ ನಿಮಗೆ ಹಣ ಕೊಟ್ಟು, ಬಡ್ಡಿ ಸಮೇತ ನಿಮಗೆ ಹಣ ಕೊಟ್ಟು ನಿಮ್ಮ ಒಂದು ಸೈಟು ಸರ್ಕಾರ ವಾಪಸ್ ಪಡೆಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಮತ್ತು ಸೊಸೈಟಿಯಿಂದ ಪಡೆದ ಜಾಗ ಖಾಲಿ ಬಿಡುವಂತಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿರುವಂತದ್ದು. ಇನ್ನು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಒಂದು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಸೇವೆಗಳು ಇರುತ್ತೆ, ಯಾವೆಲ್ಲ ಸೇವೆಗಳು ಬಂದ್ ಆಗುತ್ತೆ ಅದನ್ನು ಕೂಡ ನೋಡೋಣ. ಯಾವಾಗ ಕರ್ನಾಟಕ ಬಂದ್ ಅದನ್ನು ಕೂಡ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ರೇಷನ್ ಕಾರ್ಡ್ ಇದ್ದವರು ಕೂಡ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ನಾವು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡಿ. ನಿಮಗೆ 31ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಯ್ತಾ ಅಕೌಂಟ್ಗೆ? ಯಾಕಂದ್ರೆ ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ವೀಕ್ಷಕರು, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್ಕಾರ 31ನೇ ಕಂತಿನವರೆಗೂ ಹಣವನ್ನ DBT ಮೂಲಕ ಒಂದು ಬಿಡುಗಡೆ ಕೂಡ ಮಾಡಿರುವಂತದ್ದು. ಒಟ್ಟು 2,400 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಈಗ ಮತ್ತೆ 2,400 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ಬೇಕು ಆಗಸ್ಟ್ ತಿಂಗಳಲ್ಲಿ. ನೋಡಿ, ಈಗ ಆಗಸ್ಟ್ ತಿಂಗಳು ಪ್ರಾರಂಭವಾಗಿದೆ ಅಂದ್ರೆ ಮತ್ತೆ ಈ ತಿಂಗಳು ಕೂಡ 2,000 ಹಣ ಬಿಡುಗಡೆ ಆಗಬೇಕು. ಆದ್ರೆ ಸದ್ಯಕ್ಕೆ ಇನ್ನು 1 ವಾರಗಳ ಕಾಲ ಅಥವಾ 15 ದಿನಗಳ ಕಾಲ ಹಣ ಬಿಡುಗಡೆ ಆಗೋದು ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗುತ್ತೆ. ಒಂದು ಕಂತು ಹಣ ಬಿಡುಗಡೆ ಆಯಿತು ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 10 ರಿಂದ 12 ದಿನ ಸಮಯ ಬೇಕಾಗುತ್ತೆ. ಸೊ ವೀಕ್ಷಕರೇ, ಈ ಒಂದು ಆಗಸ್ಟ್ ತಿಂಗಳಲ್ಲೂ ಕೂಡ ನಿಮಗೆ 2,000 ಜಮೆ ಆಗುತ್ತೆ. ಅದು 32ನೇ ಕಂತು ಅಂತ ಕೂಡ ನೀವು ಲೆಕ್ಕ ಇಟ್ಕೊಳ್ಳಿ. ನೋಡಿ, ಇಲ್ಲಿ 31ನೇ ಕಂತಿನವರೆಗೂ ಸರ್ಕಾರ ಈಗಾಗಲೇ ಹಣವನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಬಂದಿರೋದೇನಪ್ಪಾ ಅಂದ್ರೆ, ನಮಗೆ 30, 31 2 ಕಂತು ಹಣ ಜಮೆ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು 29ನೇ ಕಂತು ಕೂಡ ಕೆಲವರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ವೀಕ್ಷಕರೇ, ಅಂತವರು ಏನ್ ಮಾಡ್ಬೇಕಂದ್ರೆ, ಮೊದಲಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನೀವೇನ್ ಮಾಡಬೇಕು, ನಿಮ್ಮ ಮೊಬೈಲ್ ಅಲ್ಲಿ ಒಂದು ಪ್ಲೇಸ್ಟೋರ್ ಅಲ್ಲಿ DBT ಆಪ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಕೋದಕ್ಕೆ ಕೇಳುತ್ತೆ. ಡೌನ್ಲೋಡ್ ಮಾಡಿದ್ಮೇಲೆ ನಂತರ ನೀವು ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಅಲ್ಲಿ ಏನಾದ್ರೂ ಕೆಂಪು ಕಲರ್ ಅಲ್ಲಿ ಎರರ್ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ವೆರಿಫಿಕೇಶನ್ ಫೇಲ್ ಅಂತ ಬಂದಿದ್ರೆ ಅಲ್ಲಿ ನಿಮಗೆ ಹಣ ಬರೋದು ಸ್ವಲ್ಪ ತಡವಾಗುವ ಸಾಧ್ಯತೆ ಇದೆ. ಅಥವಾ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಏನಾದ್ರೂ ಲೋಪವಾಗಿರೋದು ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ. ಮತ್ತು ಎರಡನೇದಾಗಿ NPCI ಮ್ಯಾಪಿಂಗ್ ಕೂಡ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಲಾಗಿದೆ. ಸೊ NPCI ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರೋದು ವಿಳಂಬವಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಈಗ ಮತ್ತೊಂದು ಹೊಸ ನಿಯಮ ಶುರುವಾಗ್ತಾ ಇದೆ ಇನ್ನು ಬರುವ ದಿನಗಳಿಂದ. ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನೋಡಿ, ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದು ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಅಂದ್ರೆ ನೀವು ಯಾರದ್ದೋ ಮೊಬೈಲ್ ನಂಬರ್ ಬೇರೆಯವರದ್ದು ಕೊಟ್ಟಿದ್ರೆ ಯೋಜನೆಗೆ ಅಪ್ಲೈ ಮಾಡುವಾಗ ಅದು ಯಜಮಾನರದ ಮೊಬೈಲ್ ನಂಬರ್ ಆಗಿರಲಿ ಅಥವಾ ಮಕ್ಕಳದ ಮೊಬೈಲ್ ನಂಬರ್ ಆಗಿರಲಿ ನಡೆಯೋದಿಲ್ವಂತೆ. ನಿಮ್ಮದೇ ಮೊಬೈಲ್ ಸಂಖ್ಯೆ ಇರಬೇಕು, ಮತ್ತೆ ನಿಮ್ಮದೇ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಮೊಬೈಲ್ ಸಂಖ್ಯೆಯನ್ನ ಬೇರೆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರ್ತಾರಲ್ಲ, ಸೊ ಅಲ್ಲಿಂದ UPI ಮೂಲಕ ಹಣವನ್ನ ವಿಡ್ರಾ ಕೂಡ ಮಾಡ್ಕೋತಾರೆ. ಸೊ ಈ ತರ ಆಗ್ಬಾರ್ದು ಅಂತಾನೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ ನೇರ ಹಣ ಹೋಗ್ಬೇಕು. ಮತ್ತೆ ಸಾಲ ಮಾಡಿದ ಒಂದು ಕಂತುಗಳಿಗೆ ಗೃಹಲಕ್ಷ್ಮಿ ಹಣ ಡೆಬಿಟ್ ಆಗಬಾರ್ದು. ಈ ತರ ಗೃಹಲಕ್ಷ್ಮಿಯರಿಗೆ ನೇರವಾಗಿ 2,000 ರೂಪಾಯಿ ಹಣ ಸರ್ಕಾರ ಕೊಡ್ತಿರೋದು, ಅದು ಅವರ ಕೈಗೆ ಹಣ ಸಿಗಬೇಕು ಅಂತ ಸರ್ಕಾರ ಈ ಒಂದು ಕೆಲಸ ಮಾಡ್ತಾ ಇದೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಮರು ಅರ್ಜಿ ಪ್ರಕ್ರಿಯೆ ನಡೆಯುತ್ತಲ್ಲ, ಮರು ಅರ್ಜಿ ಪ್ರಕ್ರಿಯೆ ಆದ ಮೇಲೆ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ಕೂಡ ಬರುತ್ತೆ. ಸೊ ಅದನ್ನ ನೀವು ತುಂಬಬೇಕು, ತುಂಬಿಬಿಟ್ಟು ವಾಪಸ್ ಕೊಡಬೇಕು. ಮತ್ತೆ ನಿಮ್ಮ ಬಯೋಮೆಟ್ರಿಕ್ ಒಂದು ಫೇಸಿಯಲ್ ರಿಕಾಗ್ನೇಷನ್ ಅಂತ ನಾವು ಕರಿತೀವಿ, ಇದಕ್ಕೆ ದೃಢೀಕರಣ ಅಂದ್ರೆ ಮುಖಚೇರೆ ದೃಢೀಕರಣ ಕೂಡ ನೀವು ಕೊಡಬೇಕಾಗುತ್ತೆ. ನಂತರ ಮರು ಅರ್ಜಿ ಪ್ರಕ್ರಿಯೆ ಆದ ಬಳಿಕ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ನೋಡಿ, ಅಂತವರಿಗೂ ಕೂಡ ಹಣ ಬರುವ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುವ ಸಾಧ್ಯತೆ ಇದೆ. ಅಥವಾ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಏನಾದ್ರೂ ಲೋಪವಿದ್ರೂ ಕೂಡ ಗೊತ್ತಾಗುವ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಬೇಗ ಮರು ಅರ್ಜಿ ಪ್ರಕ್ರಿಯೆ ನಡೆದ್ರೆ ತುಂಬಾನೇ ಒಳ್ಳೆಯದು. ಇದರಿಂದ ನಕಲಿ ಗೃಹಲಕ್ಷ್ಮಿರು ಕೂಡ ಹೊರಗೋಗ್ತಾರೆ. ಸೊ ಎಲ್ಲ ನೈಜ ಫಲಾನುಭವಿಗಳು ಮಾತ್ರ
ಸರ್ಕಾರದ ಡೇಟಾ ಬೇಸ್ ಅಲ್ಲಿ ಉಳಿತಾರೆ. ಸೊ ಅಂತವರಿಗೆ ಎಲ್ಲಾ ಫಲಾನುಭವಿಗಳು ಕೂಡ ಹಣ ಬರ್ತಾ ಇರುತ್ತೆ. ಸೊ 32ನೇ ಕಂತಿನ ಹಣ ಕೂಡ ಗೃಹಲಕ್ಷ್ಮಿ ಹಣ ಈಗ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಆದ್ರೆ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಎಂಬುದು ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಸರ್ಕಾರದಿಂದ ಬಂದಿಲ್ಲ. ಸೊ ನೀವು ಮರುವರ್ಜಿ ಪ್ರಕ್ರಿಯೆಗೆ ಬೇಕಾದೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವೋಟರ್ ಕಾರ್ಡು, ಮತ್ತೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ನೆಕ್ಸ್ಟ್ ನಾವು ಖಾಲಿ ನಿವೇಶನ ಇದ್ದವರಿಗೂ ಕೂಡ ದೊಡ್ಡ ಶಾಕ್ ಅನ್ನ ಒಂದು ಸರ್ಕಾರ ಕೊಟ್ಟಿರುವಂತದ್ದು. ಇನ್ನು ನಾಲ್ಕನೇದಾಗಿ ನಾವು ನಿಮಗೆ ಇದೇ ವಿಡಿಯೋದಲ್ಲಿ ಕರ್ನಾಟಕ ಬಂದ್ ಆದ್ರೆ ಏನ್ ಸಿಗುತ್ತೆ ಏನ್ ಸಿಗೋದಿಲ್ಲ ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗಲಿದೆ. ಮೊದಲಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ನೋಡಿ, BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಸಿಗುತ್ತೆ. ಆದ್ರೆ APL ಕಾರ್ಡ್ ಇದ್ದವರಿಗೆ ಏನ್ ಸಿಗುತ್ತೆ ಏನು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ APL ಕಾರ್ಡ್ ಇದ್ದವರಿಗೂ ಕೂಡ ಆಸ್ಪತ್ರೆಗಳಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ BPL ಕಾರ್ಡ್ ಇದ್ದವರಿಗೂ ಕೊಡಬೇಕು ಅಂತ, ಈ ತರ ಒಂದು APL ಕಾರ್ಡ್ ಇದ್ದವರಿಗೂ ಕೂಡ ಸೌಲಭ್ಯ ಕೊಡಬೇಕು ಅಂತ ಮೊದಲೇ ಒಂದು ಆರೋಗ್ಯ ಸಚಿವರು UT ಖಾದರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಅದೇ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ APL ಕಾರ್ಡ್ ಇದ್ದವರಿಗೂ ಕೂಡ ಉಚಿತ ರಕ್ತ ವಿತರಣೆ ಮಾಡೋದಕ್ಕೆ ಸರ್ಕಾರ ಈಗ ನಿರ್ಧಾರ ಮಾಡಿದೆ ಅಂತೆ. ಸೊ BPL ಕಾರ್ಡ್ದವರಿಗೆ ಇದ್ದ ಸೌಲಭ್ಯ ಈಗ APL ಕಾರ್ಡ್ ಇದ್ದವರಿಗೂ ಕೂಡ ವರ್ಗಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಬರುವ APL ಪಡಿತರ ಚೀಟಿ ಹೊಂದಿದ್ರೆ, ಅಂದ್ರೆ APL ಕಾರ್ಡ್ ಕೂಡ ನೀವು ಹೊಂದಿದ್ರೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ರಕ್ತ ಒದಗಿಸಲು ತೀರ್ಮಾನಿಸಲಾಗಿದೆ. ಸದ್ಯದಲ್ಲಿ ಇದ್ರ ಬಗ್ಗೆ ಕ್ರಮ ತೆಗೋತೀವಿ ಅಂತ ಆರೋಗ್ಯ ಸಚಿವರು UT ಖಾದರ್ ಸರ್ ಅವರು ತಿಳಿಸಿದ್ದಾರೆ. ಇದು ಮೊದಲನೇ ದೊಡ್ಡ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ. ಹಾಗಾದ್ರೆ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ಎರಡನೇದಾಗಿ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ 3 kg ರಾಗಿ ಕೊಡ್ತಿದ್ದಾರೆ ಹಾಗೂ 7 kg ಅಕ್ಕಿಯನ್ನ ವಿತರಣೆ ಸದ್ಯಕ್ಕೆ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಟ್ಟು 10 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಿದ್ದಾರೆ. ಸೊ ಇದರಲ್ಲಿ 3 kg ರಾಗಿ, 2 kg ಅಕ್ಕಿ ಕೇಂದ್ರ ಸರ್ಕಾರದ ಪಾಲದಾಗಿದೆ. ಇನ್ನು 5 kg ಅಕ್ಕಿ ಕರ್ನಾಟಕ ಸರ್ಕಾರದ ಪಾಲಿನದಾಗಿದೆ. ಆದ್ರೆ ನವೆಂಬರ್ ತಿಂಗಳಿನಿಂದ ಈಗ ಆಗಸ್ಟ್ ತಿಂಗಳು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನೆಕ್ಸ್ಟ್ ನವೆಂಬರ್ ಅಂದ್ರೆ 2-3 ತಿಂಗಳಲ್ಲಿ ಅನ್ನಭಾಗ್ಯದಲ್ಲಿ ಭಾರಿ ಒಂದು ಬದಲಾವಣೆ ಆಗ್ತಾ ಇದೆ. ಸೊ ಸರ್ಕಾರದ 5 kg ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡುವುದು ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಸೊ ವೀಕ್ಷಕರೇ, ಎಲ್ಲರಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್ ಕೂಡ ಕೈಗೆ ಸಿಗಲಿದೆ. ಯಾವಾಗ ಅಂದ್ರೆ ಇನ್ನು 2-3 ತಿಂಗಳಲ್ಲಿ ಅಂತಾನೆ ಹೇಳ್ಬಹುದು. ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ವಿತರಣೆ ಮಾಡಲಾಗುತ್ತೆ. ಇನ್ನು ಖಾಲಿ ನಿವೇಶನ ನೋಡಿ, 5 ವರ್ಷದಲ್ಲಿ ನೀವು ಮನೆ ಕಟ್ಟಬೇಕು ಅಂದ್ರೆ ನೀವೇನಾದ್ರೂ ಖಾಲಿ ನಿವೇಶನ ಸರ್ಕಾರ ಮತ್ತು ಸೊಸೈಟಿಯಿಂದ ಏನಾದ್ರೂ ಜಾಗವನ್ನ ಪಡೆದಿದ್ರೆ ಅಂತ ಜಾಗಗಳು ಖಾಲಿ ಬಿಡುವಂತಿಲ್ಲ. ಖರೀದಿಸಿ ಖಾಲಿ ಬಿಡೋರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಸದ ಸಮಸ್ಯೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ನೋಡಿ, ಸರ್ಕಾರ ಅಥವಾ ಸೊಸೈಟಿಯಿಂದ ನೀವೇನಾದ್ರೂ ಯಾವ್ದಾದ್ರೂ ಸೈಟು ನಿವೇಶನ ಪಡೆದಿದ್ರೆ ಯಾವುದೇ ರೀತಿ ಖಾಲಿ ನಿವೇಶನಗಳಲ್ಲಿ 5 ವರ್ಷದ ಒಳಗೆ ನೀವು ಖರೀದಿ ಮಾಡಿದ 5 ವರ್ಷದ ಒಳಗೆ ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡದೆ ಹೋದ್ರೆ ಅಂತ ನಿವೇಶನಗಳು, ಅಂತ ಜಾಗಗಳು ಸರ್ಕಾರ ವಾಪಸ್ ಹಿಂದೆ ಪಡೆಯಲಿದೆ ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ BDA ಆಗಿರ್ಬೋದು, ಕಾರ್ಪೊರೇಷನ್ ಸೈಟು, ಯಾವುದೇ ಸೊಸೈಟಿಯಿಂದ ಪಡೆದ ನಿವೇಶನ ಇನ್ವೆಸ್ಟ್ಮೆಂಟ್ ಅಂತ ತುಂಬಾ ಜನ ದೀರ್ಘಕಾಲ ಖಾಲಿ ಬಿಟ್ರೆ ಅಂತ ನಿವೇಶನ ಹಿಂದೆ ಪಡೆಯಲಾಗುವುದು. ಖಾಲಿ ನಿವೇಶನಗಳಿಗೆ ಕಾಂಪೌಂಡ್ ನಿರ್ಮಿಸಬೇಕು, ಇಲ್ಲವೇ ಚಿಕ್ಕದಾಗಿ ಮನೆ ನಿರ್ಮಿಸಬೇಕು. ಆದ್ರೆ ಖಾಲಿ ನಿವೇಶನ ಬಿಡಬಾರ್ದು, ಅಲ್ಲಿ ಕಸ ಸುರಿಯಲು ಅವಕಾಶ ಮಾಡಬಾರ್ದು. ಇವುಗಳನ್ನ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ. ಅಂತಹ ನಿವೇಶನಗಳಿಗೆ 2% ತೆರಿಗೆ ವಿಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸೊ ಸರ್ಕಾರ ನಿವೇಶನ ಕೊಟ್ಟಿರೋದು ಮನೆ ಕಟ್ಕೊಳ್ಳಿ ಅಂತ. ನೀವು 20-30 ವರ್ಷವಾದ್ರೂ ಇನ್ನೂ ಮನೆ ಕಟ್ಟಲು ಆಗದಿದ್ರೆ ಅವರು ಕೊಟ್ಟಿರೋ ಹಣಕ್ಕೆ ಬಡ್ಡಿ ಸೇರಿ 2% ಹಣ ನೀಡಿ ನಿವೇಶನ ಹಿಂದೆ ಪಡಿತೀವಿ. ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ, ಬೆಂಗಳೂರು ನಿಮ್ಮ ಆಸ್ತಿ, ಅದನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಜನರಿಗೆ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇದು ನೋಡಿ, ಯಾರೆಲ್ಲ ಸರ್ಕಾರ ಮತ್ತು ಸೊಸೈಟಿಯಿಂದ ಜಾಗವನ್ನ ಪಡೆದಿರ್ತಾರಲ್ಲ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಈಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನೋಡಿ ವೀಕ್ಷಕರೇ, ಕರ್ನಾಟಕ ಬಂದ್ ಈಗಾಗಲೇ ಘೋಷಣೆ ಆಗಿದೆ. ಸೊ ಇದೇ ಒಂದು ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಘೋಷಣೆ ಆಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಬಂದ್ ಇಂದ ಹಿಂದೆ ಸರಿಯಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಬಂದ್ ಕೈ ಬಿಡುವಂತೆ ಮನವಿ ಕೂಡ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಉತ್ತರ ಕೊಟ್ಟ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಬಂದ್ ಇಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ವೇ ಇಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಒಂದು ಸೇವೆಗಳು ಇರುತ್ತೆ, ಯಾವ ಸೇವೆಗಳು ಇರೋದಿಲ್ಲ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಶಾಲೆ, ಕಾಲೇಜು, ಸಾರಿಗೆ ಸಂಚಾರ, ಬಸ್ಸು ಸಂಚಾರದ ಬಗ್ಗೆ ಅಧಿಕೃತ ಆದೇಶ ಇನ್ನೂ ಕೂಡ ಬಂದ್ ಆಗೋ ಬಗ್ಗೆ ಯಾವುದು ಕೂಡ ಬಂದಿಲ್ಲ. ಸೊ ಯಾರು ಕೂಡ ಇಲ್ಲಿ ಈ ತರ ಬಂದ್ ಆಗಿದೆ ಅಂತ ತಿಳ್ಕೋಬೇಡಿ. ಅದಕ್ಕಂದ್ರೆ ಆಗಸ್ಟ್ 13ನೇ ತಾರೀಕು ಬೆಳಿಗ್ಗೆ ಅಥವಾ ಆಗಸ್ಟ್ 12ನೇ ತಾರೀಕು ರಾತ್ರಿವರೆಗೂ ಇದ್ರ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೋತಾರೆ. ಸೊ ಅವಾಗ ನಿಮಗೆ ಅದರ ಬಗ್ಗೆ ಒಂದು ಅಪ್ಡೇಟ್ ಬರಲಿದೆ. ಆದ್ರೆ ಸದ್ಯಕ್ಕೆ ಯಾವೆಲ್ಲ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿದ್ದಾವಲ್ಲ
ಅವರೆಲ್ಲರೂ ಕೂಡ ತಮ್ಮ ಸೇವೆಗಳನ್ನ ಬಂದ್ ಮಾಡ್ತಾರೆ. ಅಂದ್ರೆ ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಆಟೋ ಚಾಲಕರ ಸಂಘ ಅಂದ್ರೆ ಆಟೋ ಚಾಲಕರ ಸಂಘ ಬೆಂಬಲ ಕೊಟ್ಟಿವೆ. ಸೊ ಇಲ್ಲಿ ಎರಡನೇದಾಗಿ ಹೋಟೆಲ್ ಮಾಲೀಕರ ಸಂಘ, ಮತ್ತೆ ಚಲನಚಿತ್ರ ಮಂಡಳಿ, ಮತ್ತೆ ಕನ್ನಡ ಪರ ಹೋರಾಟಗಾರರು ಸೇರಿ ರೈತರು ಸೇರಿದಂತೆ ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಈ ಒಂದು ಬಂದು ಬೆಂಗಳೂರು, ಮೈಸೂರು, ಹುಬ್ಳಿ, ಮತ್ತೆ ಇಲ್ಲಿ ಮುಖ್ಯವಾಗಿ ಮಂಡ್ಯ, ಬೆಳಗಾವಿ, ದಾವಣಗೆರೆ, ಕೋಲಾರ, ತುಮಕೂರು ಸೇರಿ ಎಲ್ಲಾ ಕಡೆ ಹೋಗಿ ಬಂದ್ ಬೆಂಬಲಿಸುವಂತೆ ಅಭಿಯಾನ ಕೂಡ ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಕಾವೇರಿ ನೀರು ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಅಂದ್ರೆ ಒಟ್ಟು 4.5 TMC ಆಗುತ್ತೆ. ಅದು ಇಷ್ಟು ಬಿಡುಗಡೆ ಮಾಡಬೇಕು ಅಂತ ನೀಡಿರುವ ಆದೇಶ ಇದು ಖಂಡನೀಯ. ಇದರ ಒಂದು ವಿರುದ್ಧವಾಗಿ ಈ ಒಂದು ಬಂದ್ ಪ್ರತಿಭಟನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಈ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಮತ್ತು ವಿವಿಧ ಸಂಘಟನೆಗಳು ಸೇರಿ ಒಟ್ಟು 100ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂತದ್ದು. ಕಾವೇರಿ ನೀರು ತಮಿಳುನಾಡು ರಾಜ್ಯಕ್ಕೆ ನೀರು ಹರಿಸಬಾರದು ಅಂತಾನೆ ಈ ಒಂದು ಬಂದ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇದ್ರ ಬಗ್ಗೆ ಮುಂದಿನ ಬರೋ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚು ಅಪ್ಡೇಟ್ ಕೊಡ್ತೇವೆ. ಔಷಧಿ, ಹಾಲು, ತರಕಾರಿ ಎಲ್ಲಾ ಕೂಡ ಸಿಗುತ್ತೆ. ಅಂದ್ರೆ ಆಸ್ಪತ್ರೆಗಳು ಕೂಡ ಓಪನ್ ಇರುತ್ತೆ, ತುರ್ತು ಸೇವೆಗಳಿಗೆ ಬೇಕಾದ ಎಲ್ಲಾ ಕೂಡ ವಸ್ತುಗಳು ಓಪನ್ ಇರುತ್ತೆ ಅಂತ ಹೇಳಲಾಗಿದೆ.